ಎಲ್ಲರಿಗೂ ಸ್ವಾಗತ. ಶ್ರೀ ಪದ್ಮ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಇವತ್ತು ನಿಮಗೆ ತೋರಿಸ್ತಿರೋದು ನಮ್ಮದೇ ಊರಾದ ಗುತ್ತಿಗಾರಿನ ಶ್ರೀ ರಾಘವೇಂದ್ರ ಬೇಕರಿ ಆ್ಯಂಡ್ ಕೋಲ್ಡ್ ಹೌಸ್. ಇಲ್ಲಿ ದೀಪಾವಳಿಯ ಧಮಕ್ ಹೇಳಿದ್ರೆ ದೀಪಾವಳಿಗಾಗಿ ವಿಶೇಷ ರೀತಿಯ ತಿಂಡಿಗಳನ್ನು ಇಲ್ಲಿ ರೆಡಿ ಮಾಡಿದ್ದಾರೆ. ನೋಡಿ, ಇದು ಐಸ್ ಕೇಕ್ಗಳಲ್ಲಿ ಇನ್ನೂ ವೆರೈಟಿ ರೀತಿಯಲ್ಲಿ ಐಸ್ ಕೇಕ್ಗಳನ್ನು ರೆಡಿ ಮಾಡಿದ್ದಾರೆ. ಇದು ನಿಮಗೆ ಯಾವಾಗ ಹೋದರೂ ಕೂಡ ಎಲ್ಲ ದಿನದಲ್ಲಿ ಕೂಡ ನಿಮಗೆ ಲಭ್ಯವಾಗಿರ್ತದೆ. ನೀವು ಆರ್ಡ್ರಿನ ಮೊದಲೇ ಕೊಡಬೇಕು ಅಂತಿಲ್ಲ, ಆದರೂ ನಿಮಗೆ ಅಲ್ಲಿ ರೆಡಿಯಾಗಿರ್ತದೆ. ಇನ್ನು ನಿಮಗೆ ಇಲ್ಲಿ ನೋಡಿ, ಸ್ಪೆಷಲ್ ತಿಂಡಿಗಳು ದೀಪಾವಳಿಗಾಗಿ ಇನ್ನೂ ಹೊಸ ರೀತಿಯ ತಿಂಡಿಗಳನ್ನು ಭಾರಿ ಒಳ್ಳೆ ರೀತಿಯ ಅಂದರೆ ಅನುಭವಿ ತಯಾರಕರ ಮುಖಾಂತರ ತಯಾರು ಮಾಡಿದ್ದಾರೆ. ನಮ್ಮ ರಾಘವೇಂದ್ರ ಬೇಕರಿ ಗುತ್ತಿಗಾರು ಇವರ ಬ್ರಾಂಚ್ಗಳು ಸುಬ್ರಹ್ಮಣ್ಯ ಮತ್ತು ಪಂಜದಲ್ಲಿದೆ. ನಿಮಗೆ 3 ಕಡೆಯೂ ನಿಮಗೆ ವಿಶೇಷ ರೀತಿಯ ದೀಪಾವಳಿ ಸ್ಪೆಷಲ್ ತಿಂಡಿಗಳನ್ನು ಅತಿ ಕಡಿಮೆ ದರದಲ್ಲಿ ಮತ್ತು ಕ್ವಾಲಿಟಿ ಅಂತ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್. ರಾಘವೇಂದ್ರ ಬೇಕರಿ ಈಗಾಗಲೇ ಕ್ವಾಲಿಟಿಗೆ ಹೆಸರುವಾಸಿಯಾಗಿದೆ. ಇದು ನಮ್ಮ ಗುತ್ತಿಗಾರಿನ ಹೃದಯ ಭಾಗದಲ್ಲಿರುವಂತಹ ರಾಘವೇಂದ್ರ ಬೇಕರಿ. ಇಲ್ಲಿ ನೋಡಿ, ಸ್ಪೆಷಲ್ ತಿಂಡಿಗಳು, ಇದು ದೀಪಾವಳಿಗಾಗಿ ತಯಾರಾಗಿರುವಂತಹ ಸ್ಪೆಷಲ್ ತಿಂಡಿಗಳು ಎಷ್ಟು ಚಂದ ಉಂಟು ನೋಡಿ. ಇದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಸುರಿತಾ ಉಂಟು. ಎಷ್ಟು ನೋಡಿ, ಇದು ಸ್ಪೆಷಲ್ ಹಲ್ವಾಗಳನ್ನು ತಯಾರು ಮಾಡಿದ್ದಾರೆ. ಇನ್ನು ಬೇರೆ ರೀತಿಯ ಹೊಸ ರೀತಿಯ ತಿಂಡಿಗಳು ಇದು ದೀಪಾವಳಿಯಾಗಿ ವಿಶೇಷ ರೀತಿಯಲ್ಲಿ ತಯಾರು ಮಾಡಿರುವಂಥದ್ದು. ಇದು ನಮ್ಮ ರಾಘವೇಂದ್ರ ಬೇಕರಿಯಲ್ಲಿ ಒಳ್ಳೆ ರೀತಿಯಲ್ಲಿ. ಇಲ್ಲಿಯ ಸ್ಟಾಪ್ಗಳಂತೂ ಅವರು ಕೂಡ ಹಾಗೆ, ನಿಮಗೆ ಯಾವುದೇ ಸಮಯದಲ್ಲಿ ಎಷ್ಟೇ ರಶ್ ಇರಲಿ, ಹೇಗೆ ಇರಲಿ, ಅಲ್ಲಿಗೆ ನಾವು ಭೇಟಿ ಕೊಟ್ಟಾಗ ಅವರ ನಗುಮುಖದ ಸೇವೆ ಅಂತೂ ನನಗಂತೂ ಭಾರಿ ಖುಷಿಯಾಗಿದೆ, ಗ್ರಾಹಕರಿಗೂ ಖುಷಿಯಾಗಿದೆ. ಯಾಕೆಂತ ಹೇಳಿದರೆ ಇಲ್ಲಿ ಗ್ರಾಹಕರು ಅಷ್ಟು ಎನಿ ಟೈಮಲ್ಲಿ ಫುಲ್ಲು ಇರ್ತಾರೆ. ಇಲ್ಲಿ ಮತ್ತೊಂದು ಸ್ಪೆಷಲ್ ಅಂತ ಹೇಳಿದರೆ ಎಂತ ಅಂತ ಹೇಳಿದರೆ ಮಾರ್ರೆ, ಇದು ಇಲ್ಲಿ ತಿಂಡಿಗಳುಂಟಲ್ಲ, ನಿಮಗೆ ಯಾವತ್ತು ಮಾಡಿದ ತಿಂಡಿ ಯಾವತ್ತೇ ಖಾಲಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಕ್ವಾಲಿಟಿ ಹಾಗಿರ್ತದೆ. ಅದನ್ನು ವೇಟಿಂಗ್ ಮಾಡುದು ಅಥವಾ ಇವತ್ತು ಮಾಡಿದ ತಿಂಡಿಯನ್ನು 4 ದಿವಸ ಇಟ್ಟು ಕೊಡುದು ಅಂಥದ್ದೇನಿಲ್ಲ. ಇಲ್ಲಿ ಕೊಡುವಂಥ ಪ್ರತಿಯೊಂದು ತಿಂಡಿ ಕೂಡ ಇದೇ ರಾಘವೇಂದ್ರ ಬೇಕರಿಯಲ್ಲಿ ತಯಾರಾಗುವಂತಹ ಒಂದು ವ್ಯವಸ್ಥೆ. ಇಲ್ಲಿ ಇವರ ಒಂದು ಬೇಕರಿ ಅಂತ ಹೇಳಿದ್ರೆ ಒಳ್ಳೆ ಫೇಮಸ್ ಆಗಿದೆ. ನೋಡಿ, ಸ್ಪೆಷಲ್ ತಿಂಡಿಗಳು ನೋಡಿ ಯಾವ ರೀತಿ ಉಂಟು ನೋಡಿ, ಎಷ್ಟೆಷ್ಟು ಚಂದ ಉಂಟು ನೋಡಿ. ಮಾತ್ರ ನಾನಂತೂ ಎಷ್ಟು ತಿಂಡಿ ಮನೆಗೆ ತಕೊಂಡು ಹೋಗ್ತೇನೆ ಅಂತ ಇಲ್ಲ, ಡೈಲಿ ಬರುವಾಗ ತಿಂಡಿ ತರೋದೊಂದೇ ಕೆಲಸ. ತಂದ ಕೂಡಲೇ ಮನೆಯಲ್ಲಿ ಖಾಲಿ ಆಗ್ತದೆ, ಅಷ್ಟು ಚೆಂದಾಗಿರ್ತದೆ. ದೀಪಾವಳಿಗಂತೂ ತುಂಬಾ ತಿಂಡಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನೀವು ಕೂಡ ಹಾಗೆ ಇನ್ನೂ ಲೇಟ್ ಮಾಡಬೇಕು. ಇದು ನೋಡಿ, ಸ್ಪೆಷಲ್ ಕೇಕುಗಳು, ಇದು ಆರ್ಡಿನರಿ ಕೇಕುಗಳು, ಬರ್ತ್ಡೇ ಕೇಕುಗಳು ಅಥವಾ ನಿಮಗೆ ಎಂಗೇಜ್ಮೆಂಟಿಗೆ ಆಗಲಿ, ಇನ್ನು ಬೇರೆ ಕೇಕ್ಗಳನ್ನು ಎಲ್ಲ ನಿಮಗೆ ರೆಡಿಯಾಗಿರ್ತದೆ. ನೀವು ಆರ್ಡ್ರನ್ನು ಕೊಡಬೇಕು ಅಂತಿಲ್ಲ, ಹೋದ ಕೂಡಲೇ ನಿಮಗೆ ರೆಡಿ ಮಾಡಿ ಕೊಡ್ತಿದ್ದಾರೆ. ಫುಲ್ ಬಿಸಿ, ನಗುಮುಖದ ಸೇವೆಯಲ್ಲಿ ಇಲ್ಲಿಯ ಸ್ಟಾಪ್ಗಳು ಇದ್ದಾರೆ. ಎಷ್ಟೇ ಜನ ಇದ್ರೂ ಕೂಡ ನಮಗೆ ಅವರನ್ನು ನೋಡೋ ಖುಷಿ. ನೋಡಿ, ನಮ್ಮ ಬಂದ್ರಲ್ಲ ಬಾಸ್ ಅನಿಲ್ ಕುಮಾರ್ ಅವರು, ಇವರಂತೂ ಫುಲ್ ಬಿಸಿ, ಅವ್ರ ಹತ್ರ ಮಾತಾಡುವಾಗಲೇ. ಯಾಕೆ ಅಂತ ಹೇಳಿದರೆ ದೀಪಾವಳಿ ಬಿಸಿ, ಫುಲ್ ವ್ಯಾಪಾರದಲ್ಲಿ ಇದ್ದಾರೆ. ನಿಮಗೆ ಇನ್ನು ಗುಲಾಬ್ ಜಾಮೂನು ಅಥವಾ ಇನ್ನು ಏನೇನು ಸ್ಪೆಷಲ್ ತಿಂಡಿಗಳೆಲ್ಲ ಬಾಕ್ಸಲ್ಲಿ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಬಾಕ್ಸ್ಗಳು ಕೂಡ ಬಾಕ್ಸಲ್ಲಿ ಹಾಕಿಯೇ ಕೊಡೋದು, ಹಾಗೆ ಕೊಡ್ತಾರೆ. ನೋಡಿ ಎಂತ ಬಾಕ್ಸ್ಗಳು ಉಂಟು ನೋಡಿ, ಭಾರಿ ಖುಷಿ ಉಂಟಲ್ಲ, ಎಷ್ಟು ಚಂದದ ಬಾಕ್ಸ್ ನೋಡಿ. ಫುಲ್ ಆಗಿದ್ದಾರೆ. ಇನ್ಯಾಕೆ ತಡ ಮಾಡೋದು, ಇವತ್ತೇ ನೀವು ರಾಘವೇಂದ್ರ ಬೇಕರಿಗೆ ಭೇಟಿ ಕೊಡಿ. ಇದು ರಾಘವೇಂದ್ರ ಕಾಂಪ್ಲೆಕ್ಸ್, ಲೈಟ್ ಅಲ್ಲಿ ಜಗ ಅಂತ ಹೇಳ್ತಾ ಉಂಟು, ಎಷ್ಟು ಖುಷಿ ಕಾಣ್ತಾ ಉಂಟು ನೋಡಿ, ಸೂಪರ್ ಆಗಿದೆ ಲೈಟಿಂಗ್ಸ್ ಅಲ್ಲಿ. ಇನ್ಯಾಕೆ ನೀವು ತಡ ಮಾಡ್ತೀರಿ, ಹಿಂದೆ ರಾಘವೇಂದ್ರ ಬೇಕರಿಗೆ ಭೇಟಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ತಡ ಮಾಡಬೇಡಿ. ಒಂದು ಗುತ್ತಿಗಾರು ಸುಬ್ರಹ್ಮಣ್ಯ ಪಂಜಕ್ಕೆ ದೀಪಾವಳಿ ವಿಶೇಷಕ್ಕೆ ಭೇಟಿ ಕೊಡಿ. ಓಕೆ, ಬಾಯ್.